ಎಲ್ಲ ತಾಳ್ಮೆಯಿಂದ ಇದ್ರೆ ಮಾತಾಡ್ತೀನಿ. ನೀವೇ ಮಾತಾಡೋದಿಲ್ಲ ಹೋಗ್ತೀನಿ ನಾನು. ನೀವೆಲ್ಲ ಹಾಳು ಮಾಡಕ್ಕೆ ನಿಂತಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಅಷ್ಟು ದೂರದಿಂದ ಬಂದಿರ್ತಾರೆ, ಏನ್ ಮಾತಾಡ್ತಾರೆ ಕೇಳ್ಬೇಕು. ನಿಮ್ ಜೈಕಾರ ಬೇಡ, ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷದ ಪೂಜೆ ಮಾಡಕ್ ಕಲೀರಿ. ಬಂದವಳೆ ನನ್ನ ಸಚಿವ ಸಹೋದ್ಯೋಗಿ ಅಂತ ಸತೀಶ್ ಜಾರಕಿಹೊಳಿ ಅವರೇ, ಶಾಸಕ ಜಿಲ್ಲಾ ಕಾಂಗ್ರೆಸ್ನ 3 ಜನ ಅಧ್ಯಕ್ಷಗಳೇ, ವೇದಿಕೆಯಲ್ಲಿರುವಂತೆಲ್ಲ ಶಾಸಕರಾದ ವೈದ್ಯರವರು, ಚಿಂದಾಜ್ ಅವರು, ಸೇಠ್ ಅವರು, ಬಾಬಾ ಸಾಹೇಬ್ ಅವರು, ಮಾಂತೇಶ್ ಅವರು, ನಾಗರಾಜ್ ಅವರು, ಪಟ್ಟಣ್ ಅವರು, ಜನರಾಜ್ ಅವರು, ನಮ್ಮ ಪರಾಜಿತ ಎಲ್ಲ ಅಭ್ಯರ್ಥಿ ಉನ್ನಾಳ್ ಅವರು, ನಮ್ಮ ಅಭ್ಯರ್ಥಿ ದಳ್ವಾ ಇದ್ದಾರೆ. ನೀವು ನಾವೆಲ್ಲ ಸೇರಿ ಒಟ್ಟಿಗೆ ದುಡಿದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದೀರಿ. ಬೆಳಗಾಂ ಬಂದು ಪ್ರಜಾಧ್ವನಿ ಕಾರ್ಯಕ್ರಮದ ಮುಖಾಂತರ ಮಹಾತ್ಮ ಗಾಂಧೀಜಿಯ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ರಸ್ತೆಗೆ ಎರಚಿ, ಆ ರಸ್ತೆಯಲ್ಲಿರುವಂತಹ ಕೊಳೆ, ಸರ್ಕಾರದಲ್ಲಿರುವಂತಹ ಕೊಳೆಯೆಲ್ಲ ತೆಗೆದು ಚಿಕ್ಕೋಡಿಗೆ ಹೋಗಿ ಅಲ್ಲಿಂದ ಗೃಹ ಜ್ಯೋತಿ ಕಾರ್ಯಕ್ರಮವನ್ನ ಮೊದಲನೇ ಗ್ಯಾರಂಟಿ ಅನೌನ್ಸ್ ಮಾಡಿ ಜನರ ಮುಂದೆ ಹೋಗಿ ಜನರ ಹೃದಯವನ್ನ ಗೆದ್ದು ನಾವು ಅಧಿಕಾರಕ್ಕೆ ನೀವೆಲ್ಲ ತಂದ್ರಿ ನಮ್ಮನ್ನ. ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದಂಗೆ ಏನ್ ಮಾತು ಕೊಟ್ಟಿದ್ದೋ ಆ ಮಾತನ್ನ ನಾವೆಲ್ಲ ಉಳಿಸ್ಕೊಂಡಿದ್ದೇವೆ. ಜನರ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ಸಹಾಯವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ಯಾವ ಒಂದು ಸಣ್ಣ ನಾವು ಮಾಡಂತ ಒಂದು ಕಾರ್ಯಕ್ರಮ ಕೂಡ ಅವ್ರ ಕೈಲಿ ಬಡವರಿಗೆ ಸಹಾಯ ಮಾಡುವಂಥದ್ದು, ಬಡವರ ಬದುಕಿನಲ್ಲಿ ಏನಾದ್ರು ಒಂದು ಶಕ್ತಿ ತುಂಬುವಂತ ಕಾರ್ಯಕ್ರಮ ಒಂದು ಕೂಡ ಮಾಡಲಿಲ್ಲ. ಅವರು ಭಾವನೆ ಮೇಲೆ ರಾಜಕಾರಣ ಮಾಡಿದ್ರು, ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡಿದ್ರು. ಭಾವನೆ ರಾಮ ನಮ್ಮತ್ತಿಲ್ವೇ ರಾಮ, ನಮ್ಮತ್ತ ಎಲ್ಲಾ ದೇವರು ನಮ್ಮತ್ತಿದ್ದಾರೆ, ಎಲ್ಲಾ ಧರ್ಮದವರು ನಾವು ಕಾಪಾಡ್ತೇವೆ. ಆದ್ರೆ ನಮ್ಮಲ್ಲಿ ಭೇದ ಭಾವವನ್ನು ಉಂಟು ಮಾಡೋದೇ ಒಂದು ದೊಡ್ಡ ಪ್ರಯತ್ನ. ಕೊನೆಗೆ ರೀಸೆಂಟ್ ಆಗಿ ನಾನೆಲ್ಲ ಹೋಗಿದ್ದೆ, ಮನೆಗೂ ಅಕ್ಷತೆ ಹಚ್ಚಾಯ್ತು. ಏನದಕ್ಕೆ ಹೇಳಿದ್ರೆ ಅಯೋಧ್ಯೆಯಿಂದ ಬಂದಿದ್ದೆ. ಆಮೇಲೆ ನಾನ್ ಚೆಕ್ ಮಾಡ್ಬಿಟ್ಟು ಎಲ್ಲಿಂದ ಬಂದಪ್ಪ ಇದು ಅಂತ ಚೆಕ್ ಮಾಡಿದೆ. ಅದೇ ನಾವು ಕೊಡ್ತೀವಲ್ಲ ಅಕ್ಕಿ, 5 kg ಅಕ್ಕಿ 10 kg ಕೊಡ್ತಾ ಇದೀವಲ್ಲ, ಉಳಿತದಲ್ಲ, ಅದನ್ನ ತಗೊಂಡು ಅರ್ಶನ ಹಾಕ್ಬಿಟ್ಟು, ಅರ್ಶನ ಒಂದ್ ಕಡೆ ಇತ್ತು, ಅಕ್ಕಿ ಒಂದ್ ಕಡೆ ಇತ್ತು, 2 ಸೇರಿಸ್ಬಿಟ್ಟು ಮಂತ್ರಾಕ್ಷತೆನ ಇದು ಅಯೋಧ್ಯೆಯಿಂದ ಬಂತು ಅಂತ ಅನಿಸ್ತಾ ಇದೆ. ಈಗ ನೀವೆಲ್ಲ ಟಿವಿ ನೋಡ್ತಾ ಇದ್ದೀರಿ ದಿನ, ನೀವೆಲ್ಲ ಇಟ್ಗಿ ಕಳ್ಸಿದ್ರಿ, ಪಾಪ ದುಡ್ಡು ಹಾಕಿದ್ರಿ, ಬೇಕಾದಷ್ಟು ಅಕ್ಕಿ ಕಟ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲ ರಾಮನ ಹೆಸರಾಗಿ ಅಂತ ಇಡೀ ದೇಶದ ಜನ ಉದ್ದಕ್ಕೂ ಕೂಡ ಬಹಳ ಭಕ್ತಿಯಿಂದ ಅವರು ಹಣವನ್ನ ಕೊಟ್ಟಿದ್ರು. ಕೆಲವು ಚಿನ್ನ ಹಾಕಿದ್ರು, ಕೆಲವು ಹಣ ಹಾಕಿದ್ರು, ಕೆಲವು ಬೆಳ್ಳಿ ಹಾಕಿದ್ರು, ಏನೇನಿತ್ತು ಅವರೆಲ್ಲ ಕೂಡ ಕೊಟ್ರು. ಇವತ್ತು ಏನ್ ಟಿವಿ ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ನಾವ್ ಯಾರು ಹೇಳ್ತಾ ಇಲ್ಲ. ನಾವು ವಿರೋಧ ಪಾರ್ಟಿಯವರಲ್ಲಿ ನಾವು ಇದನ್ನ ರಾಜಕೀಯ ನಾವೇನು ಆರೋಪವನ್ನು ನಾವು ಮಾಡ್ತೇವೆ. ಸ್ವಲ್ಪ
ನೀವು ಕಣ್ಣಲ್ಲಿ ಏನು ಟಿವಿಲಿ ನೋಡ್ತಾ ಇದ್ದೀರಿ, ಆ ಟಿವಿಲಿ ನೋಡ್ತಾ ಇರೋದು ಏನಾದ್ರು ಸುಳ್ಳಿದ್ಯಾ? ಎಲ್ಲ ಸಂಪೂರ್ಣವಾಗಿ ಏನೇನು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದನ್ನ ಇವತ್ತು ಮಾಧ್ಯಮದವರು ಎಲ್ಲ ತೋರಿಸ್ತಾ ಇದ್ದಾರೆ. ಇದಕ್ಕೆ ನೀವು ಕೇಳಬೇಕು ಮತದಾರರಿಗೆ. ಇದು ಇಡೀ ದೇಶದ ಜನರ ಸ್ವಾಭಿಮಾನಕ್ಕೆ, ನಂಬಿಕೆಗೆ ಒಂದು ದೊಡ್ಡ ದ್ರೋಹ ಬಂದಿದೆ. ಯಾಕೆಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಆ ನಂಬಿಕೆಗೆ ಇವತ್ತು ದ್ರೋಹ ಬಂದಿದೆ. ಇದಕ್ಕೆ ಕಾರಣ ಯಾರು? ಇವತ್ತು ಯಾರು ಪ್ರಚಾರ ಮಾಡ್ತಾರೆ? ನಾನು ಇವತ್ತು ಬೆಳಗ್ಗೆ ಸುವರ್ಣಸೌಧದಲ್ಲಿ ಒಂದು ಸಭೆ ಮಾಡಿದೆ. ಎಲ್ಲ ನಮ್ಮ ಶಾಸಕರು, ಕಿತ್ತೂರು ಕರ್ನಾಟಕದ ಎಲ್ಲ ಶಾಸಕರನ್ನ ಇಲ್ಲಿ ಕರೆಸಿದ್ದೆ. ಶಾಸಕರು, ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಪರಿಶೀಲನಾ ಸಭೆಯನ್ನು ನಾವು ನಡೆಸಿದ್ವು. ಈ ಬರಗಾಲದಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿ. ಅದಾದ್ಮೇಲೆ ಎಲ್ಲ ಅಧಿಕಾರಿಗಳು ಒಂದು ಆದೇಶ ಕೊಟ್ಟಿದ್ದೇನೆ. ಎಷ್ಟು ಮುಜರಾಯಿ ದೇವಸ್ಥಾನಗಳಿದೆಯೋ, ಆ ಮುಜರಾಯಿ ದೇವಸ್ಥಾನದಲ್ಲಿ ಎಷ್ಟು ಹುಂಡಿಗಳಿದೆಯೋ, ಆ ಹುಂಡಿಗಳಿಗೆಲ್ಲರೂ ಕೂಡ ಒಂದು ಪ್ರತ್ಯೇಕವಾದಂತ CCTV ಕ್ಯಾಮೆರಾ ಇಡಬೇಕು. ಯಾರು ಹಣವನ್ನ ಹಾಕೋದ್ರಿಂದ ಹಿಡಿದು ಹಣವನ್ನ ತೆಗೆದ ಮೇಲೆ ಲೆಕ್ಕಾಚಾರ ಹಾಕುವವರೆಗೂ, ಬ್ಯಾಂಕ್ ಹೋಗೋವರೆಗೂ ರೆಕಾರ್ಡ್ ಅಲ್ಲಿ ಇರಬೇಕು. ಇದು SP DC ಗೆ ಇಬ್ಬರಿಗೆ ಅದು ಜವಾಬ್ದಾರಿ ಅಂತ ನಾನು ಹೇಳಿದ್ದೇನೆ. ನಾಳೆ ಬೆಂಗಳೂರು ಹೋದ ತಕ್ಷಣ ಅದಕ್ಕೆ ಸರ್ಕಾರಿ ಆದೇಶ ಕೂಡ ನಾನು ಹೊರಡಿಸೋದಿದ್ದೇನೆ. ಯಾಕೆಂದ್ರೆ ನಮ್ಗೆ ನೀವು ಯಾರಿಗಾರು ದೇವಸ್ಥಾನಕ್ಕೆ ಹೋಗಿ ಇನ್ನ ರಾಮ ಮಂದಿರದಲ್ಲಿ ಇಂಥ ಪರಿಸ್ಥಿತಿ ಆಯ್ತು ಅಂತ ಅಂದ್ರೆ, ಇಡೀ ಎಂತೆಂತ ಸಾಹುಕಾರಗಳು ಎಷ್ಟೆಷ್ಟು ಕೋಟಿ ಹಣ ಕೊಟ್ಟಿದ್ರು, ಎಂತ ಬಡವ ಇಲ್ಲಿಂದ ಇಟ್ಕೆ ಕಟ್ಟಿದ್ದ, ಎಷ್ಟು ಜನ ಅಲ್ಲಿ ಹೋಗಿ ಗಂಗಾ ಜಲದಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ 10 ರೂಪಾಯಿ ಹಾಕಿದ್ದು, 100 ರೂಪಾಯಿ ಹಾಕಿದ್ದು, 1,000 ರೂಪಾಯಿ ಹಾಕಿದ್ದು, ಏನೋ ದೇವರ ಹೆಸರಿನಲ್ಲಿ ಇವತ್ತು ನಡೀತಾ ಇತ್ತು. ಇದನ್ನ ಇಂಥದ್ದು ನಮ್ಮ ರಾಜ್ಯಗಳಲ್ಲಿ ಯಾವುದಕ್ಕೂ ಕೂಡ ಅವಕಾಶಗಳು ಸಿಗಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆಯಾಗಿ ನಾನು ಈ ಆದೇಶವನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ತಾವೆಲ್ಲ ನನ್ನ ಮೇಲೆ ಅಪಾರವಾದಂತ ವಿಶ್ವಾಸ ಇಟ್ಟಿದ್ದೀರಿ. ನಾನು ಇವತ್ತು ಮುಖ್ಯಮಂತ್ರಿ ಆಗಿರಬಹುದು. ನನಗೆ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಎಲ್ಲ ಸೇರಿ, ನಮ್ಮ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲ ಸೇರಿ ನನಗೆ ಈ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷರಾಗಿ 6 ವರ್ಷ ದುಡಿದು ಕೂಡ ಕೊನೆಗೆ ನನ್ನ ಕಾರ್ಯಕರ್ತ ಅನ್ನೋದನ್ನು ನಾನು ಬದಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕರ್ತರ ಸ್ಥಾನ ಬಹಳ ಪ್ರಮುಖವಾದ. ಸೊ ಇವತ್ತು ನಾವು ಆ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ಈ ರಾಜ್ಯಕ್ಕೆ 8 ವರ್ಷಗಳ ಕಾಲ ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟು ನಮ್ಮ ಪಕ್ಷದ ಬಲವರ್ಧನೆಗೆ ಅವರದೇ ಆದಂತಹ ಶಕ್ತಿಯನ್ನ ತುಂಬಿಕೊಂಡು ನಮ್ಗೆಲ್ಲಾ ಶಕ್ತಿಯನ್ನ ತುಂಬಿದ್ದಾರೆ. ಮುಂದಕ್ಕೂ ಕೂಡ 28ಕ್ಕೆ ನಾನು, ಸತೀಶು, ಇಲ್ಲಿರುವಂತ MLA ಎಲ್ಲ ಸೇರಿ ಸಿದ್ದರಾಮಯ್ಯ ಜೊತೆಗೆ ಸೇರಿ ಒಟ್ಟು ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಎಲ್ಲ ತರದ ಹೋರಾಟವನ್ನ ಮಾಡ್ತೇವೆ. ಈ ಸರ್ಕಾರವನ್ನ, ನಿಮ್ಮ ಸರ್ಕಾರ ವಾಪಸ್ಸು ಬಂದೇ ಬರ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ನೀವು ಕೂಡ ಅದೇ ಆತ್ಮವಿಶ್ವಾಸದಿಂದ ಯುದ್ಧವನ್ನ, ರಾಜಕೀಯದ ಯುದ್ಧವನ್ನ ತಾವೆಲ್ಲ ಸೇರಿ ಮಾಡಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಕಚೇರಿಗೆ ಇವತ್ತು ತಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ನಿಮ್ಮ ಮುಂದೆ ನಾನು ಕೂತಿದ್ದೇನೆ. ಇವತ್ತು ಅಧಿಕಾರ ಬಂದಿದ್ದರಿಂದ ಪ್ರಮುಖವಾದಂತ ತೀರ್ಮಾನಗಳನ್ನು ನಾವು ಮಾಡಿದ್ದೇವೆ. ಎಲ್ಲ ಈ ವಿದ್ಯಾರ್ಥಿಗಳಿಗೆ, ಯಾರು ಕಾಲೇಜ್ಗೆ, ಸ್ಕೂಲಿಗೆ ಹೋಗ್ತಾ ಇದ್ರು ಎಲ್ಲರಿಗೂ ಕೂಡ ಉಚಿತವಾದಂತ ಬಸ್ ಪಾಸ್ ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ನಾವು ಆದೇಶವನ್ನು ನಾವು ಕೊಟ್ಟಿದ್ದೇವೆ. MLA-ಗಳಿಗೆಲ್ಲ ಹೇಳ್ತಾ ಇದ್ದೀನಿ, ಈಗಾಗಲೇ ಅದಕ್ಕೆ ಪಾಸ್ ಗಳನ್ನ ಕೊಡುವಂತ ಕೆಲಸ ನೀವು ಮಾಡಬೇಕು. ಎಲ್ಲ ಯುವಕರು ಬಹಳ ಸಂತೋಷ ಪಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಉಚಿತವಾಗಿ ಏನು ಹೆಣ್ಮಕ್ಳಿಗೆ ನಾವು ಪಾಸ್ ಕೊಡ್ತಾ ಇದ್ದೋ ಶಕ್ತಿ ಯೋಜನೆಯಲ್ಲಿ
ಉಚಿತವಾಗಿ ಪ್ರಯಾಣ ಮಾಡ್ತಿದ್ರು. ಹಾಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಇವತ್ತು ಪ್ರಯಾಣ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮ. ಇದಲ್ಲದೆ ರಾಹುಲ್ ಗಾಂಧಿ ಅವರು ಈ ದೇಶದ ಐಕ್ಯತೆ ಸಮಗ್ರತೆಗೋಸ್ಕರ ಯುವಕರ ಬಗ್ಗೆ ಚಿಂತನೆಯನ್ನು ಮಾಡಿ ಇವತ್ತು ದೇಶ ಶಾಂತಿಯಾಗಿರ್ಬೇಕು, ಇಡೀ ಭಾರತ ಒಗ್ಗಟ್ಟಾಗಿರ್ಬೇಕು. ಏನು ನಮ್ಮ ಈಗ ನಾವು ಭಾರತಿ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ನಮ್ಮ ಹಾಡು ಹಾಡ್ತೀವಿ. ಕುವೆಂಪುರವರು ಬರೆದಂತ ಹಾಡು. ಎಲ್ಲ ಜಾತಿ ಧರ್ಮಗಳನ್ನ ಶಾಂತಿಯ ತೋಟ ಅವಾಗಿ ಬದುಕಬೇಕು ಅಂತ ಹೇಳಿ ನಾವೆಲ್ಲ ಹೊರಟಿದ್ದೇವೆ. ಹಳ್ಳಿಗಳಲ್ಲೂ ಕೂಡ ನಾವು ಆ ಬದುಕನ್ನ ಕಾಣಬೇಕು. ಆ ದೃಷ್ಟಿಯಿಂದ ಅವರು ಏನು ಕಾಶ್ಮೀರಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ನಡೆದು ಏನು ನಮ್ಮ ಪಕ್ಷದ ಏನು ಒಂದು ಸಂಘಟನೆಯನ್ನು ಮಾಡಿದ್ರು, ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಯುವಕರು ಕೂಡ ಸೋದರ ಮನೋಭಾವ, ಸಾಂಸ್ಕೃತಿಕವಾದಂತ ವಿಚಾರ, ನಮ್ಮ ಎಲ್ಲ ಯುವಕರ ಸಂಘಟನೆ, ಕ್ರೀಡೆ ಮತ್ತು ಅನೇಕ ನಮ್ಮ ಹಳ್ಳಿಯ ಬದುಕಿನಲ್ಲಿ ಏನು ಒಗ್ಗಟ್ಟಾಗಿ ಮೂಡಿಸಲು ಏನೆಲ್ಲ ನಮ್ಮ ಕಾರ್ಯಕ್ರಮಗಳಿದೆ ಅವೆಲ್ಲ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಪಂಚಾಯತಿನೂ ಕೂಡ 200-250 ಜನ ಯುವಕರುಗಳು ಸೇರಿ ಸಾಯಂಕಾಲ 6 ಗಂಟೆ 16 ವಯಸ್ಸಿಂದ ಹಿಡಿದು 35 ವರ್ಷದವರೆಗೂ ಕೂಡ ಆ ಯುವಕರು ಸೇರ್ಕೊಂಡು ಒಂದು ಸಂಘಟನೆಯನ್ನ ಮಾಡ್ಲಿ ಅಂತ ಹೇಳಿ ಒಂದು ಭಾರತ್ ಜೋಡೋ ಯುವಕ ಸಂಘ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಪ್ರತಿಯೊಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿ ಹಣವನ್ನ ಒಂದು ವರ್ಷಕ್ಕೆ ಕೊಡೋದು ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ. 10 ಲಕ್ಷ ರೂಪಾಯಿ ಅಂದ್ರೆ ಎಷ್ಟು ಕಾರ್ಯಕ್ರಮಗಳನ್ನು ರೂಪಿಸಬಹುದು, ಏನೇನು ಸ್ಪರ್ಧೆಗಳನ್ನ ಇಡಬಹುದು, ಸಂವಿಧಾನವನ್ನ ರಕ್ಷಣೆ ಮಾಡ್ಲಿಕ್ಕೆ, ಇಲ್ಲ ಭಾಷಣ ಸ್ಪರ್ಧೆ ಇರ್ಬೋದು, ಇಲ್ಲ ಸಾಂಸ್ಕೃತಿಕವಾದಂತ ಇರ್ಬೋದು, ಕ್ರೀಡೆಗಳು ಇರ್ಬೋದು, ಏನೇ ಆಗಲಿ ಆ ಪಂಚಾಯತಿಲಿ ಆ ಸಂಘದವರು ತೀರ್ಮಾನ ಮಾಡಬಹುದು. ಅರ್ಬನ್ ಅಲ್ಲಿ 4,000, ಒಟ್ಟು 10,000 ಸಂಘಗಳನ್ನ, ಹೊಸ ಸಂಘಗಳನ್ನ ಸ್ಥಾಪನೆ ಮಾಡಿ ಒಂದೊಂದು ಕನಿಷ್ಠ ಒಂದೊಂದು ಪಂಚಾಯತಿಲಿ 200-250 ಜನ ಸದಸ್ಯರು ಮಾಡ್ಲಿಕ್ಕೆ ಈಗಾಗಲೇ ರೂಪುರೇಷೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ಕಾಲೇಜ್ಗಳಲ್ಲಿ ಮುಂದೆ ಈ ವರ್ಷದಿಂದ ಕಾಲೇಜ್ಗಳಲ್ಲಿ ನಾಯಕತ್ವ ಈ ದೇಶದಲ್ಲಿ ಇರ್ಬೇಕು. ಪಂಚಾಯತಿಯಿಂದ ಪಾರ್ಲಿಮೆಂಟ್ ನಾಯಕರಿರ್ಬೇಕು. ಯಾರೋ ಬಂದು ನನ್ನ ಮಗ ಅಧಿಕಾರಕ್ಕೆ ಬರೋದು, ಇನ್ನೊಬ್ರು ಮಕ್ಕಳು ಅಧಿಕಾರಕ್ಕೆ ಬರೋದು ಮುಖ್ಯ ಅಲ್ಲ. ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ಬೆಳೆದ್ರು, ಹರಿಪ್ರಸಾದ್ ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಇವತ್ತು ಅದಕ್ಕೆ ನಾಯಕರುಗಳನ್ನ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಲೇಜುಗಳಲ್ಲಿ ಇವತ್ತು ವಿದ್ಯಾರ್ಥಿ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾನು ಈ ವರ್ಷದಿಂದನೇ ಕಾಲೇಜುಗಳಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಇದಲ್ಲದೆ ನಾವು 5 ಗ್ಯಾರಂಟಿ ಕೊಟ್ಟಿದ್ದೇವೆ. 52ರಿಂದ 55,000 ಕೋಟಿ ರೂಪಾಯಿ, 1,21,00,000 ಹೆಣ್ಮಕ್ಳಿಗೆ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. ಈಗ ಕೆಲವೆಲ್ಲ ಪರಿಶೀಲನೆ ಮಾಡ್ತಾ ಇದೀವಿ. ಮತ್ತೆ ಅವ್ರ ಫೋಟೋ, ಫೋನ್ ನಂಬರು ಎಲ್ಲ ಹೊಸದಾಗಿ ತೆಗೆದುಕೊಳ್ಬೇಕು. ಕೆಲವು CAG ವರದಿ ಬಂತು, ಕೆಲವೆಲ್ಲ ಮಿಸ್ಯೂಸ್ ಆಗಿದೆ, ಸತ್ತೋಗಿದ್ರು ಕೂಡ ಅವ್ರ ಹೆಸರಲ್ಲಿ ಬೇರೆಯವ್ರು ತೆಗೆದುಕೊಳ್ತಾ ಇದ್ರು ಅಂತ ಹೇಳಿ ನಮ್ಗೆ ಮಾಹಿತಿ ಬಂತು. ಅದಕ್ಕೆ ವಾಪಸ್ ಅರ್ಜಿಯನ್ನ ಅವ್ರು ಹೊಸದಾಗಿ ಅರ್ಜಿಯನ್ನ ಕೊಟ್ಟು ರಿವೆರಿಫಿಕೇಶನ್ ಮಾಡ್ಬೇಕು ಅಂತ ಹೇಳ್ತೇವೆ. ಅವ್ರಿಗೆ ಯಾರಿಗೂ ನಿಲ್ಲಿಸ್ತಾ ಇಲ್ಲ. ಮತ್ತೆ ಅದನ್ನ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಕಾನೂನು ಚೌಕಟ್ಟಿನಲ್ಲಿ ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ತಲುಪಬೇಕು ಅಂತ ಹೇಳಿ ಈಗಾಗಲೇ ಹೊಸ ಅರ್ಜಿಗಳನ್ನ ಕೊಟ್ಟು ತುಂಬುವಂತ ಕೆಲಸವನ್ನ ಮಾಡಿ, ಹೊಸ ಭಾವಚಿತ್ರವನ್ನು ಕೊಟ್ಟು ಅವರಿಗೆ ಗುರುತಿನ ಚೀಟಿಯನ್ನು ಕೊಡಬೇಕು ಅನ್ನೋದನ್ನ ಈಗಾಗಲೇ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇದಲ್ಲದೆ ಶಕ್ತಿ ಯೋಜನೆಯಲ್ಲಿ ಕೂಡ ಬಸ್ಸಲ್ಲಿ ಓಡಾಡುವಂತವ್ರಿಗೆ ಬಸ್ಸಲ್ಲಿ ಓಡಾಡೋರಿಗೆ ಅವರು ಕೂಡ ಒಂದು ಗುರುತಿನ ಚೀಟಿ ಕೊಡಬೇಕು ಅಂತ ಹೇಳಿ, ಇದಲ್ಲದೆ KB ಏನೋ ಒಂದು ನಮ್ಮ ಇದರಿಂದ ನಿಮ್ಗೆ ಕರೆಂಟ್ ಕೊಡ್ತಾ ಇದೀವಿ, ಅದಕ್ಕೂ ಕೂಡ ಪ್ರತಿಯೊಬ್ರು ಕೂಡ ಎಷ್ಟು ರೂಪಾಯಿ ಹಣ ನಿಮ್ಗೆ ತಲುಪ್ತಾ ಇದೆ, ಎಷ್ಟು ಯೂನಿಟ್ ಅನ್ನು ನೀವು ಬಳಸಿದ್ದೀರಿ ಅಂತೇಳಿ ಎಲ್ಲ ದಾಖಲೆಗಳನ್ನು ಕೊಡ್ಲಿಕ್ಕೆ ಈಗಾಗಲೇ ಅದು ಕೂಡ ನಾವು ಅರ್ಜಿಯನ್ನ ಕೊಟ್ಟುಕೊಂಡು ನಾವು ಅದನ್ನೆಲ್ಲ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಕೂಡ ನೀವೆಲ್ಲ ಸಹಕಾರ ಕೊಡಬೇಕು. ಆಗ ಎಲ್ಲರೂ ಕೂಡ ಕಂಟಿನ್ಯೂ ಆಗ್ತದೆ. ಯಾರು ಕೂಡ ತೆಗೆದಾಕುವಂತ ಪ್ರಶ್ನೆ ಇಲ್ಲ. ಯಾರು ಅರ್ಹರಿದ್ದಾರೆ
ಅವರೆಲ್ಲರೂ ಕೂಡ ನಾವು ಕೊಡ್ತೇವೆ. ಈಗ SIR ಪ್ರಾರಂಭ ಆಗ್ತಾ ಇದೆ. SIR ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇದೆ. ನಿಮ್ಮ ಮತದಾನದ ಹಕ್ಕು ವಿಷಯದ ಮೇಲೆ ನಿಂತಿದೆ. ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರೋ ಸರ್ಕಾರದಲ್ಲಿ ಇರುವಂತಹ ಸೌಲಭ್ಯಗಳು ಮುಂದಿನ ದಿನದಲ್ಲಿ ತೊಂದರೆ ಆಗ್ತದೆ. ನಿಮ್ ಓಟೇ ಇಲ್ಲ ಅಂತಂದ್ರೆ ನಿಮ್ಗೆ ಯಾರು ನಿಮ್ಗೆ ಕೊಡ್ತಾರೆ? ಇಡಕ್ಕಾಗಲ್ಲ ಯಾರು. ನಿಮ್ಗೆ ಮತ ಇಲ್ಲ ಅಂದ್ರೆ ಯಾರು ನಿಮ್ಗೆ ಕೊಡ್ತಾರೆ? ಸೊ ನೀವು ಮತದಾನ ಇರ್ಬೋದು, ನಮ್ಮ ರಾಜ್ಯವ್ರು ಆಗಿರ್ಬೋದು, ಹೊರಗಡೆ ರಾಜ್ಯವ್ರು ಕೊಡೋದಲ್ಲ. ನಮ್ಮ ರಾಜ್ಯವ್ರಿಗೆ ನಾವು ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ಇವತ್ತು ಎಲ್ಲರೂ ಕೂಡ ನಾಗರಿಕರು ಇದಕ್ಕೆ ಸಹಕಾರ ಕೊಡಬೇಕು. ಎಲ್ಲ ಪಕ್ಷದವ್ರಿಗೂ BLA 2 ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ BLOಗಳು ಯಾರು ಟೀಚರ್ಸ್ ಇದ್ದಾರೆ, ಅಂಗನವಾಡಿ ಇದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ಅವರೆಲ್ಲರೂ ಕೂಡ ಪ್ರತಿ ಮನೆಗೆ ಬಂದು ಫಾರಂ ಕೊಡ್ತಾರೆ. ಫಾರಂ ಕೊಟ್ಟ ತಕ್ಷಣ ಆ ಫಾರಂ 29ನೇ ತಾರೀಕು ವಾಪಸ್ ಕೊಡ್ಬೇಕು. ನಮ್ಮ BLAಗಳೇ ಕಲೆಕ್ಟ್ ಮಾಡಿ ಕೊಡ್ಬೇಕು. BLAಗಳು ದಿನಕ್ಕೆ 10 ಫಾರಂ ಕೊಡಕ್ಕೆ ಅವಕಾಶ ಇದೆ. ಅವರು 50 ಫಾರಂ ಹಂಚುವಂತ ಅವಕಾಶ ಕೂಡ ಅವ್ರಿಗಿದೆ. ಸೊ ಅದರಿಂದ ಕಾನೂನಲ್ಲೇ, ಸಂವಿಧಾನದಲ್ಲೇ ಅದಕ್ಕೆ ಹಕ್ಕನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಯಾರು BLAಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಆ ಫಾರಂ ಅಂತ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಅದು ಏನು ಮಾಹಿತಿ ಕೇಳಿದ್ದಾರೆ, ಕಂಪಲ್ಸರಿ ನೀವು ಸೈನ್ ಹಾಕಿ ಕೊಟ್ರು ಮಾತ್ರ ನಿಮ್ಮ ವೋಟ್ ಇರ್ತದೆ. ಇಲ್ಲ ಅಂದ್ರೆ ನಿಮ್ ವೋಟ್ ಇರುವುದಿಲ್ಲ. ನಾನು ಕೂಡ ನನ್ನ ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಸೇರಿ ಆ ಫಾರಂಗೆ ಸೈನ್ ಹಾಕ್ಬಿಟ್ಟು ನಾವು ಕೊಟ್ಟಿದ್ದೇವೆ. ಹಂಗೆ ನೀವೆಲ್ಲರೂ ಕೂಡ ನಿಮ್ಮ ವೋಟ್ ಅನ್ನ, ಮತವನ್ನ, ಹಕ್ಕನ್ನ ಉಳಿಸ್ಕೊಳ್ಬೇಕಾದ್ರೆ ನೀವು ಸೈನ್ ಅನ್ನ ಹಾಕಿ ಕೊಟ್ಟಾಗ ಮಾತ್ರ ನಿಮ್ ವೋಟ್ ಇರ್ತದೆ. ಆಮೇಲೆ ನೀವು 5ನೇ ತಾರೀಕು ಅವರು ವೋಟರ್ ಲಿಸ್ಟ್, ಕರಡು ವೋಟರ್ ಲಿಸ್ಟ್ ಕೊಟ್ಟಾಗ ನಿಮ್ ಹೆಸರಿಲ್ಲ ಅಂತಂದ್ರೆ ಅನೇಕ ಸಮಸ್ಯೆಗಳು ಬರ್ತದೆ. ಇನ್ ಏನಾದ್ರು ತೊಂದರೆ ಆಗ್ಬೋದು, ಯಾರಿಗಾದ್ರು ದಾಖಲೆ ಇಲ್ಲ ಅನ್ನೋದಾದ್ರೆ ನಾವು ಈಗಾಗಲೇ ಎಲ್ಲರೂ ಕೂಡ ವಾಸದ ಪತ್ರವನ್ನ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತ ಹೇಳಿ ಇದಕ್ಕೆ ಈಗಾಗಲೇ ನಾವು ರೆವಿನ್ಯೂ ಇಲಾಖೆಯವರಿಗೆ ಆದೇಶ ಕೊಟ್ಟಿದ್ದೇವೆ. ನೀವು ಯಾರು ಬೇಕಾದ್ರೆ ನೀವೆಲ್ಲರೂ ಕೂಡ ಉಚಿತವಾಗಿ ಪಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ಇದಲ್ಲದೆ ಜಾತಿ ಸರ್ಟಿಫಿಕೇಟ್ಗಳನ್ನ, ನಿಮ್ಮ ಜಾತಿ ಸರ್ಟಿಫಿಕೇಟ್ 5.5 ಕೋಟಿ 4.5 5 ಕೋಟಿ ಜನರಿಗೆ ಈಗಾಗಲೇ ಜಾತಿ ಸರ್ಟಿಫಿಕೇಟ್, ST ಸರ್ಟಿಫಿಕೇಟ್, ಮೈನಾರಿಟಿ ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, ಬ್ಯಾಕ್ವರ್ಡ್ ಸರ್ಟಿಫಿಕೇಟ್ ಇವೆಲ್ಲ ಕೂಡ 5.5 ಕೋಟಿ ಜನರಿಗೆ ಹಂಚಿದ್ದೇವೆ. ಒಂದೆಲ್ಲ ತೆಗೆದುಕೊಂಡಿದ್ದಾರೆ. ಆ ಮಾಹಿತಿ ಎಲ್ಲ ನಮ್ಮ ಹತ್ರ ಇದೆ. ಸೊ ನೀವು ಯಾರು ಬೇಕು ಅಂತಂದ್ರೆ ನಿಮ್ಮ ಹೆಸರು ದಾಖಲೆ ಕೇಳಿದ್ರೆ ನಿಮ್ಗೆ ಅದನ್ನ ಕೊಡ್ಲಿಕ್ಕೆ, ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಕೂಡ ಇದೆ. ಆದ್ರಿಂದ ನಿಮ್ಗೆ ಯಾರ್ಯಾರು ಬೇಕೋ, ನಿಮ್ಗೆ ಏನಾದ್ರು ಒಂದು ಚೂರು ನಿಮ್ಮ ಡೆಫಿಷಿಯನ್ಸಿ ಇತ್ತು ಅಂತ ಕಂಡು ಬಂತು ಅಂದ್ರೆ ನೀವು ಈಗೇನೆ ನಿಮ್ಮ ಜಾತಿ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹೆಲ್ಪ್ ಲೈನ್, ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಲೈನ್ ಅನ್ನ ಚುನಾವಣೆ ಆಯೋಗ ಇದಕ್ಕೆ ವ್ಯವಸ್ಥೆ ಮಾಡಿದೆ. ಸರ್ಕಾರದಿಂದ ಕೂಡ ನಾವು ಅದಕ್ಕೆ ಏನ್ ಬೇಕೋ ಸಹಾಯ ಮಾಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. BLA 2ಗಳಿಗೆ ನಾವೀಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದೇವೆ. ಅವರು ಕೂಡ ನಿಮ್ಗೆ ಮಾಹಿತಿಯನ್ನ ಒದಗಿಸ್ಕೊಡ್ತಾರೆ. ದಯವಿಟ್ಟು ತಾವು ತಮ್ಮ ಊರಿನಲ್ಲಿ ಯಾರಿಗೆ ವಿದ್ಯುತ್ ಶಕ್ತಿ ಬೇಕೋ ಉಚಿತವಾಗಿ, ಯಾರಿಗೆ ಸರ್ಕಾರದ ಸೌಲಭ್ಯ ಬೇಕೋ, ಯಾರಿಗೆ ಗೃಹಲಕ್ಷ್ಮಿ ಬೇಕೋ, ಯಾರಿಗೆ ಅನ್ನಭಾಗ್ಯ ಬೇಕೋ, ಯಾರಿಗೆ ಸೈಟ್ ಬೇಕೋ, ಯಾರಿಗೆ ಮನೆ ಬೇಕೋ, ಯಾರಿಗೆ ಪೆನ್ಷನ್ಗಳು ಬೇಕೋ, ಎಲ್ಲರೂ ಕೂಡ ಅವರ ಮತದಾನದ ಹಕ್ಕನ್ನ ಉಳಿಸ್ಕೊಂಡಿದ್ರು ಮಾತ್ರ ಅವ್ರಿಗೆ ಸಿಗ್ತದೆ. ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಯಾರಿಗೆ ಸಿಕ್ಕಿಲ್ಲ ಅಂತವ್ರನ್ನೆಲ್ಲ ಕೂಡ ವಜಾ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಜಾಗೃತ ಆಗಿರ್ಬೇಕು. ಇದು ಈಗಾಗಲೇ ನಾವು ಬಿಜೆಪಿಗಿನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಪ್ರಾರಂಭ ಮಾಡಿದ್ವಿ. ಈಗ ಅವರು ಕೂಡ ಎಚ್ಚರಿಕೊಂಡು ಅವ್ರದ್ದು ಏನಂತ ಒಂದು ಪ್ರಯತ್ನ ನಮ್ಮ ಮೇಲೆ ಆರೋಪ, ಸರ್ಕಾರ ಇದೆ ಇವ್ರು ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದವ್ರ ರಾಜಕಾರಣ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿ ಏನಂದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ನಿಮ್ಮ ಮತದಾನದ ಹಕ್ಕನ್ನ ಕೊಡಿಸ್ಬೇಕು ಅನ್ನೋದು ನನ್ನ ಜವಾಬ್ದಾರಿ. ಬಹಳ ಹುಷಾರಾಗಿರಿ. ವಿಶೇಷವಾಗಿ ಅಲ್ಪಸಂಖ್ಯಾತರು ಒಂದು ಸಣ್ಣ ಹೆಸರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ತಿರ್ಗಾ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ. ವಿಶೇಷವಾಗಿ ಬಡವರ ಬಗ್ಗೆ, ಯುವಕರ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಯುವಕರಿಗೆ ಯಾರಿಗೆ ವೋಟ್ ಇಲ್ಲ ಅವ್ರು ಹೊಸದಾಗಿ ಫಾರಂ 6 ಕೊಟ್ಟು ಹೊಸ ಸೇರ್ಪಡೆ ಮಾಡಕ್ ಕೂಡ ಒಂದು ಅವಕಾಶ ಇದೆ. ಈ ಅವಕಾಶವನ್ನ ಯಾರು ಕೂಡ ಕಳ್ಕೊಳ್ಬಾರ್ದು. ಇದು ಮತದ ಹಕ್ಕು ನಿಮ್ಮ ಬದುಕಿನ ಮೇಲೆ ನಿಂತಿದೆ. ನಿಮ್ಮ ಬದುಕನ್ನ ನೀವು ಕಾಪಾಡ್ಕೊಳ್ಬೇಕಾದ್ರೆ ಇವತ್ತು ಮತದ ಹಕ್ಕಿದ್ರೆ ಮಾತ್ರ ಸಾಧ್ಯ. ಇದು ಎಲ್ಲ ಯೋಜನೆಗಳು ಕೂಡ ನಿಮ್ಮ ಮತದಾನದ ಹಕ್ಕಿಗೆ ಲಿಂಕ್ ಆಗಿರ್ತದೆ. ಇದನ್ನ ತಾವೆಲ್ಲ ಗಮನ ಇಟ್ಕೊಳ್ಬೇಕು. ಆದ್ರಿಂದ ಇವತ್ತು ನಾವು ಬಂದು
ಈಗಾಗಲೇ ನಾನು ಗುಲ್ಬರ್ಗ ಡಿವಿಷನ್ ಬೋರ್ಡ್ ಮೀಟಿಂಗ್ ಮಾಡಿದೆ. ಇವತ್ತು ಬೆಳಗಾವಿ ಡಿವಿಷನ್ ಬಂದು ಕಿತ್ತೂರು ಇದಕ್ಕೆ ಬಂದು ಇಲ್ಲೂ ಬಂದು ಚರ್ಚೆ ಮಾಡಿದ್ದೇನೆ. ಇನ್ನು ಎಲ್ಲಾ ಕಡೆಯಲ್ಲೂ ಈ ರೀತಿ ಪ್ರವಾಸ ಮಾಡ್ತೇನೆ. ಇನ್ನು 2 ವರ್ಷ ಬೆಳಗ್ಗೆ ಸಾಯಂಕಾಲ ನಾವು ಹೆಂಗೆ 6 ವರ್ಷ ನಾವು ಸತೀಶ್ ಎಲ್ಲ ರಾತ್ರಿ 10 ರಾತ್ರಿ ದುಡಿದು ಆ ರೀತಿ ವಾಪಸ್ಸು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ತರೋದು ನಮ್ಮ ಜವಾಬ್ದಾರಿ. ಎಲ್ಲರಿಗೂ ಅಧಿಕಾರ ಸಿಕ್ಕಿಲ್ಲ ಅಂತ ಚಿಂತೆ ಮಾಡೋದು ಬೇಡ. ಈಗ ಗ್ಯಾರಂಟಿ ಸಮಿತಿ 15 ಜನ ನಮ್ಮ ಕ್ಷೇತ್ರಕ್ಕೆ ಮಾಡಿದ್ದು, ಜಿಲ್ಲೆಗೆ 15 ಜನ ಮಾಡಿದ್ದು. ಈಗ ಈ ಒಂದು ಸ್ಕೀಮು ಇದನ್ನ ಎಲ್ಲರಿಗೂ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳಿ ಪ್ರತಿ ಪಂಚಾಯತಿಗೂ ಕೂಡ 6 ಜನನ ಹೊಸದಾಗಿ ನಮ್ಮ ಕಾರ್ಯಕರ್ತನ ನೇಮಕ ಮಾಡಲಿಕ್ಕೆ ಈಗಾಗಲೇ ನಾನು ಆದೇಶವನ್ನು ಹೊರಡಿಸಿದ್ದೇನೆ. ಈಗ ಒಂದು ತಾಲೂಕಲ್ಲಿ ಒಂದು ಕ್ಷೇತ್ರದಲ್ಲಿ 40 ಪಂಚಾಯತಿ ಇತ್ತು ಅಂದ್ರೆ 6 ಜನ ಅಂದ್ರೆ ಎಷ್ಟಾಯ್ತು? 240 ಜನ ಕಾರ್ಯಕರ್ತರಿಗೆ, 240 ಜನಕ್ಕೆ ಗುರುತಿನ ಚೀಟಿ, 240 ಜನಕ್ಕೆ ಒಂದು ಗೌರವ. ಇದು ಸರ್ಕಾರ ನಾಮಕ ಮಾಡುವಂತ ಒಂದು ಗೌರವ. ಯಾರಿಗೆ ಗ್ಯಾರಂಟಿಯನ್ನ ಪಡ್ಕೊಳ್ತಾ ಇದ್ದಾರೆ ಅವ್ರ ಜೊತೆ ಸಂಪರ್ಕವನ್ನು ಇಟ್ಕೊಳ್ಳಿಕ್ಕೆ ಆ ಪಂಚಾಯತಿಯಲ್ಲಿ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಸ್ವಾಭಿಮಾನದ ಒಂದು ಗೌರವ. ಎಲ್ಲರೂ ಕೂಡ ಈ ಗೌರವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವರು ನಾನು ದೊಡ್ಡ ಸ್ಥಾನ ಬೇಕು ಅಂತ ನಾನು ಇರ್ಬೋದು, ಇನ್ನೊಬ್ರು ಒಂದು ಚಿಕ್ಕ ಸ್ಥಾನ ಇರ್ಬೋದು. ಆದ್ರೆ ಸರ್ಕಾರ ಈಗ ಹಾಸ್ಪಿಟಲ್ ಕಮಿಟಿ ನಾಮಿನೇಟ್ ಮಾಡ್ತಾ ಇದೀವಿ, ಬಗರ್ ಕಂಸಾಗೋಳಿ ಮಾಡ್ತಾ ಇದೀವಿ, ಆಶ್ರಮ ಕಮಿಟಿ ಮಾಡ್ತಾ ಇದೀವಿ, ದೇವಸ್ಥಾನಕ್ಕೆ ಆರಾಧನಾ ಸಮಿತಿ ಮಾಡ್ತಾ ಇದೀವಿ, ಹಿಂಗೆ ಶಾಲೆಗಳ ಕಮಿಟಿಗಳು ಮಾಡ್ತಾ ಇದೀವಿ, ಸೊಸೈಟಿಗಳ ನಾಮಕರಣ ಮಾಡ್ತಾ ಇದೀವಿ. ಹಂಗೆ ಇದನ್ನು ಕೂಡ ಗ್ಯಾರಂಟಿ ಸಮಿತಿಗಳು ಕೂಡ ಪ್ರತಿ ಪಂಚಾಯತಿ ಕೂಡ ಮಾಡಬೇಕು ಅಂತ ಹೇಳಿ ನಿಮ್ಮ ಪಕ್ಷ ನಿಮ್ಮ ಸರ್ಕಾರ ಇವತ್ತು ಈ ತೀರ್ಮಾನವನ್ನ ಕೈಗೊಂಡಿದೆ. ನಿಮ್ಮ ಕೈಯನ್ನ ಬಲಪಡಿಸಬೇಕು ಅಂತ ನಿಮ್ಮ ಮನೆಗಳಲ್ಲಿ ಕೇಳ್ತಾರೆ, ಏನ್ ಬೆಳಗ್ಗೆ ಸಾಯಂಕಾಲ ರಾಜಕಾರಣ ಮಾಡ್ಕೊಂಡಿದ್ದೀಯಾ ಅಂತೇಳಿ. ಸರ್ಕಾರ ನನ್ನನ್ನು ಗುರುಸಿದೆ, ನಮ್ಮ ಪಕ್ಷ ನನ್ನನ್ನು ಗುರುಸಿದೆ, ನನಗೆ ಜವಾಬ್ದಾರಿ ಕೊಟ್ಟಿದೆ, ಜನರ ಸೇವೆಯನ್ನು ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ ಅಂತ ಹೇಳುವಷ್ಟು ಶಕ್ತಿ ನೀವೊಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳಕ್ಕೆ, ನಿಮ್ಗೊಂದು ಗುರುತಿನ ಚೀಟಿ ಮಾಡ್ಕೊಳಕ್ಕೆ, ನಿಮ್ಮ ಲಗ್ನ ಪತ್ರಿಕೆಯಲ್ಲಿ ನಾನು ಗ್ಯಾರಂಟಿ ಸಮಿತಿ ಸದಸ್ಯ ಅಂತ ಬರ್ಕೊಳ್ಳಿಕ್ಕೆ ಇವೆಲ್ಲ ಕೂಡ ನಿಮ್ಗೆ ಅವಕಾಶ ಇದೆಯಾ ಇಲ್ಲೋ? ನಮ್ಮ ನವಲಗಡ್ಡಿ ಹೊಡಿತಾ ಇದ್ರು ಅಧ್ಯಕ್ಷ, ಈಗ ನವಲಗಡ್ಡಿ ಅಧ್ಯಕ್ಷ ಇರ್ತಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಕೂಡ ಕೊಡೋದು. ಹಾಗೆ ಎಲ್ಲರೂ ಕೂಡ ಈಗ ನಾನು ಮುಖ್ಯಮಂತ್ರಿ ಅಂತ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಾರೆ ನಾನು ಕೂಡ ಕೊಡೋದು. ನೀವು ನಾನು ಈ ಪಂಚಾಯತಿ ಗ್ಯಾರಂಟಿ ಕಮಿಟಿ ಮೆಂಬರ್ ಅಂತ 2 ಜನ ಕಂಪಲ್ಸರಿ, 6 ಜನದ ಪೈಕಿ 2 ಜನ ಕಂಪಲ್ಸರಿ ಹೆಣ್ಮಕ್ಳು ಇರ್ಬೇಕು, ಒಬ್ಬ SC ST ಇರ್ಬೇಕು, ಆ ಊರಲ್ಲಿ ಅಲ್ಪಸಂಖ್ಯಾತ ಒಂದು ಅಲ್ಪಸಂಖ್ಯಾತ ಇರ್ಬೇಕು, ಒಂದು ಜನರಲ್ ಇರ್ಬೇಕು, ಒಂದು OBC ಇರ್ಬೇಕು. ಹಂಗೆ 6 ಜನ ಕಂಪಲ್ಸರಿಗೆ ಒಂದು ಪಂಚಾಯತಿಗೆ ನಾವು ನೇಮಕ ಮಾಡಿದ್ದೇವೆ. ಸದ್ಯದಲ್ಲೇ ಇನ್ನೊಂದು 3 ತಿಂಗಳಲ್ಲೇ ಎಲ್ಲ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನಿದೆ 3 ಎಲೆಕ್ಷನ್ಸ್ ಏನಿದೆ ಆ 3 ಎಲೆಕ್ಷನ್ ಕೂಡ ಮಾಡಲಿಕ್ಕೆ ಏನು ನಮ್ಮ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅದು ಕೂಡ ನಾನು ತೀರ್ಮಾನವನ್ನ SIR ಆದ ತಕ್ಷಣ ನಾನು ತೀರ್ಮಾನ ಮಾಡಿ ಎಲೆಕ್ಷನ್ ಅಂತೂ ಖಂಡಿತ ಮಾಡಿಸಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅದಕ್ಕೆಲ್ಲ ನೀವೆಲ್ಲ ಸಜ್ಜಾಗಬೇಕು, ನೀವೆಲ್ಲ ಇರಬೇಕು, ನಾಯಕತ್ವವನ್ನ ಬೆಳೆಸ್ಕೊಳ್ಬೇಕು. ಮುಂದೆ ಏನೇನೋ ತೀರ್ಮಾನಗಳು ದೇಶದಲ್ಲಿ ಹೆಣ್ಮಕ್ಳು ರಿಸರ್ವೇಶನ್ ನಾವು ಒಪ್ಪಿಗೆ ಕೊಟ್ಟಿದ್ದೇವೆ, ಅವರು ಡಿಲಿಮಿಟೇಷನ್ ಬೇರೆ ಬೇರೆ ಎಲ್ಲ ಕಾಯ್ದೆಗಳೆಲ್ಲ ಬರ್ಬೋದು. ಯಾವುದಕ್ಕೆ ಏನೇ ಕಾಯ್ದೆ ಬರಲಿ ನಾವೆಲ್ಲ ಸಜ್ಜಾಗಬೇಕು, ಶಕ್ತಿಶಾಲಿ ಆಗಿರ್ಬೇಕು. ಇದಕ್ಕೆ ನೀವೆಲ್ಲ ಸಹಕಾರವನ್ನು ಕೊಡ್ಬೇಕು. ಇಷ್ಟು ಹೇಳಿ ನಾನು ಇನ್ನೊಂದು ದಿನ ಒಂದು ದೊಡ್ಡ ಸಭೆ ಮಾಡಿಸ್ಬೇಕು ಅಂತಿದ್ದೆ. ಮಳೆಗಳು ಬರ್ತಾ ಇದೆ, ಜಾಸ್ತಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರಿಂದ ಬಂದು ನಾನು ಮುಖ್ಯಮಂತ್ರಿ ಆಗಿ ಬಂದು ನನ್ನ ಡ್ಯೂಟಿ ಕಾಂಗ್ರೆಸ್ ಕಚೇರಿಗೆ ಬಂದು ಕಾರ್ಯಕರ್ತರನ್ನ ಮುಖಂಡರನ್ನ ಭೇಟಿ ಮಾಡಿ ನನ್ನ ವಿಚಾರಗಳನ್ನ ತಮ್ಮೆಲ್ಲರೂ ಕೂಡ ತಿಳಿಸಿ ನಮ್ಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಾನು ಇಲ್ಲಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಇವತ್ತು ಎಲ್ಲ ಶಾಸಕರು ಕೂಡ ಸಭೆಗೆ ಬಂದು ಅನೇಕ ಸಲಹೆಗಳನ್ನ ನಮ್ಮ ರಾಜ್ಯದ ವಿಚಾರದಲ್ಲಿ ಇವತ್ತು ಚರ್ಚೆ ಮಾಡಿದ್ದಾರೆ. ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಬರಗಾಲದಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲ ಕೂಡ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸೊ ಎಲ್ಲ ವಿಚಾರಗಳನ್ನ ಇವತ್ತು ನಿಮ್ಮ ಹತ್ರ ಹಂಚಿಕೊಳ್ಳೋಣ ಅಂತ ಹೇಳಿ ನಾನು ಕಾಂಗ್ರೆಸ್ ಕಚೇರಿಗೆ ಬಂದಿದ್ದೇನೆ. ಆಮೇಲೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಒಬ್ಬ ಮಂತ್ರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕಂಪಲ್ಸರಿ ಬಂದು ಇವತ್ತು ಜನರ ಆಹ್ವಾನ ಸ್ವೀಕಾರ ಮಾಡಿ ಅದಕ್ಕೆ ಒಂದು ಪ್ರತ್ಯೇಕವಾದಂತ ಒಂದು ಇಲಾಖೆಯನ್ನ ನಾನು ರಚನೆಯನ್ನ ನಾನು ಮಾಡಿದ್ದೇನೆ. ಒಂದು ಸಪರೇಟ್ ಇಲಾಖೆ ಪಬ್ಲಿಕ್ ಗ್ರೀವೆನ್ಸಸ್ ಏನ್ ಹೆಸರಿಟ್ಟಿದ್ರೆ ಹೇಳೋದಕ್ಕೆ ಪ್ರಜಾ ಸೇವೆ ಇಲಾಖೆ. ಪ್ರಜೆಗಳನ್ನ ಸೇವೆ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂತ ಇಲಾಖೆ. ಆ ಇಲಾಖೆಯನ್ನ ನಾನು ಈಗಾಗಲೇ ಸೂಚಿಸಿದ್ದೇನೆ. ಆ ಇಲಾಖೆ ಕೂಡ ಆಗ್ತದೆ.
ಇಲಾಖೆ ಕೂಡ ಬಂದು ಈಗ ಪ್ರತಿ ಮಂತ್ಲಿ ಒಂದೊಂದು ಕ್ಷೇತ್ರಕ್ಕೆ ಪ್ರತಿ ಶನಿವಾರ ಇಲ್ಲ ಮೂರನೇ ಶನಿವಾರ ಇಲ್ಲ ಮೊದಲನೇ ಶನಿವಾರ ಇಲ್ಲ ಮೂರನೇ ಶನಿವಾರ. ಈಗ ಜಿಲ್ಲಾ ಮಂತ್ರಿ ನಮ್ಮ ಸತೀಶ್ ಅವರು ಆಗ್ತಾರೆ ಅಂದ್ರೆ ಒಂದೊಂದು ತಿಂಗಳಿಗೆ 2 ಕ್ಷೇತ್ರ ಕಂಪಲ್ಸರಿ ಅವ್ರು ಹೋಗ್ಲೇಬೇಕು, ಅಲ್ಲಿ ಮೀಟಿಂಗ್ ಆಗ್ಲೇಬೇಕು. ಆ MLA ಹೋಬಳಿಗಳಿಗೆ ಹೋಗ್ಲೇಬೇಕು, MLA ಪಂಚಾಯತಿಗೆ ಹೋಗ್ಲೇಬೇಕು. ಈ ಸೇವೆಯನ್ನ ಮಾಡಬೇಕು. ಅವರ ಅಹವಾಲನ್ನ ಸ್ವೀಕಾರ ಮಾಡಲೇಬೇಕು. ಜನರ ಮಧ್ಯೆ ನಾವು ಇರಬೇಕು, ಜನರ ಕಷ್ಟ ಸುಖಕ್ಕೆ ಆಗ್ಬೇಕು. ಈ ಎಲ್ಲ ತೀರ್ಮಾನಗಳನ್ನ ಈಗಾಗಲೇ ಹೊಸ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದು ಜನರ ಸೇವೆಯನ್ನ ತಾವೆಲ್ಲ ಮಾಡ್ಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ 28 ನಮ್ಮ ಸರ್ಕಾರ ತರಬೇಕು, 29ಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಕೆಲಸ ಮಾಡಬೇಕು. ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.